ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಶ್ವರ್ಯ ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ ನನ್ನ ಹೇರ್ ತುಂಬಾ ಲಾಂಗ್ ಇತ್ತು, ಹಾಗಾಗಿ ಶಾರ್ಟ್ಕಟ್ ಏನಾದ್ರು ಲೇಯರ್ ಬೇರೆ ಸ್ಟೈಲಲ್ಲಿ ನೋಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಬೆಸ್ಟ್ ಸಲೂನ್ ಎಲ್ಲಿದೆ ಅಂತ ಹೇಳಿ ಒಂದಿಷ್ಟು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಫೈನಲಿ ನಾನೊಂದು ಸಲೂನ್ನ ಚೂಸ್ ಮಾಡಿ ಆ್ಯಂಡ್ ರಿವ್ಯೂಸ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ದಿಸ್ ಇಸ್ ದ ಬೆಸ್ಟ್ ಸಲೂನ್ ಅಂತ ಹೇಳಿ ಸೊ ಆ ಸಲೂನ್ನ ವಿಸಿಟ್ ಮಾಡಿದ್ವಿ. ಸೊ ಯಾವುದು ಏನು ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಾನು ನಿಮಗೆ ಎಲ್ಲಿ ಲೊಕೇಶನ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಓಕೆನಾ. ಸೊ ಇದು ಬೆಂಗಳೂರಲ್ಲಿ JP ನಗರಲ್ಲಿ ಲೊಕೇಟೆಡ್ ಆಗಿರುವಂತಹ ಮೆರಿಮಿಟ್ ಸಲೂನ್, ಓಕೆನಾ. ಯುನಿಸೆಕ್ಸ್ ಸಲೂನ್ಸ್, ನೀವು ಮೆನ್ಸು, ಲೇಡೀಸು, ಕಿಡ್ಸು ಪ್ರತಿಯೊಬ್ಬರು ಕೂಡ ಸೊ ಇದರಲ್ಲಿ ಇಲ್ಲಿ ಸರ್ವಿಸ್ ಕೊಡ್ತಾರೆ. ನಿಮಗೆ ಪ್ರತಿಯೊಂದು ಸರ್ವಿಸ್ ಇರುತ್ತೆ ನಿಮಗೆ, ಓಕೆನಾ. ಆ್ಯಂಡ್ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಹೋಗಿ ಸೊ ಹೇರ್ ಕಟ್ ಯಾವ ಚೆನ್ನಾಗಿರತ್ತೆ ಅಂತ ನಾನು ಫಸ್ಟ್ ಆಲ್ರೆಡಿ ಫೈನಲೈಸ್ ಮಾಡಿದ್ದೆ. ಇದೇ ಹೇರ್ ಕಟ್ ಮಾಡಿಸ್ಕೋಬೇಕಂತ ನಾನು ಬಟರ್ಫ್ಲೈ ಹೇರ್ ಕಟ್ ಮಾಡಿಸ್ಕೊಂಡಿರೋದು. ಸೊ ನೋಡ್ತಾ ಇದ್ದೀರಾ, ಹೇರ್ಸ್ ತುಂಬಾ ಲಾಂಗ್ ಇತ್ತು. ನನಗೂ ಕೂಡ ಕಟ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಬಟ್ ಮೇಂಟೈನ್ ಮಾಡೋಕ್ಕೆ ಆಗದೆ ಇರೋ ಕಾರಣ, ಯಾಕಂದರೆ ನಾನು ಆಲ್ಮೋಸ್ಟ್ ಆಲ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ವ. ಸೊ ಪ್ರತಿಯೊಂದಕ್ಕೂ ಹೇರ್ ಸ್ಟೈಲ್ ಆಗಿರ್ಬೋದು, ಮಗಳು, ಫ್ಯಾಮಿಲಿ ಮತ್ತು ಪ್ರೊಫೆಷ್ನಲ್ ಲೈಫು, ಹೀಗಾಗಿ ನನಗೆ ಎಲ್ಲರೂ ಹೋಗಬೇಕು ರೆಡಿ ಆಗಬೇಕಂದಂಗಂದರೆ ಅದನ್ನ ಜಡೆ ಹಾಕು, ತಲೆ ಬಾಚ್ಕೋ, ಒಂದು ಸ್ವಲ್ಪ ತುಂಬ ಟೈಮ್ ಹಿಡಿತಾ ಇತ್ತು. ಆ ಟೈಮ್ ವೇಸ್ಟ್ ಮಾಡೋದು ಯಾಕೆ, ಸ್ವಲ್ಪ ದಿನ ಬೇರೆ ಸ್ಟೈಲಲ್ಲಿ ನೋಡೋಣ ಅಂತ ಹೇಳಿ ಲಾಂಗ್ ಇದ್ದಿದ್ದನ್ನ ಶಾರ್ಟ್ ಮಾಡ್ಸೋಣ ಅಂತ ಹೇಳಿ ಡಿಸೈಡ್ ಮಾಡಿ ಫೈನಲಿ ಸೊ ನಾನಿವಾಗ ಪಾರ್ಲರಲ್ಲಿ ಸಲೂನಲ್ಲಿ ಹೇರ್ ಕಟ್ನ ಮಾಡ್ಸೋಕ್ಕೆ ಬಂದಿದ್ದೀನಿ, ಓಕೆನಾ. ಸಲೂನ್ ನೇಮ್ ಬಂದ್ಬಿಟ್ಟು ಮೆರಿಮಿಟ್ ಸಲೂನ್. ಇದು ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ ಅಂದರೆ JP ನಗರ್, ಬನಶಂಕರಿ ನಿಯರ್ JP ನಗರ್ 7th ಸ್ಪೇಸಲ್ಲಿ ಲೊಕೇಟ್ ಆಗಿರೋವಂಥದ್ದು. ಸೊ ನೀವು ಜಸ್ಟ್ ಗೂಗಲಲ್ಲಿ ಹೋಗಿ ಮೆರಿಮಿಟ್ ಸಲೂನ್ ಅಂತ JP ನಗರ್ ಅಂತ ಹೊಡೆದ್ರು ಕೂಡ ನಿಮಗೆ ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದು ಫೀಡ್ಬ್ಯಾಕು, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಗೆ ಸಿಗತ್ತೆ. ನಾನು ತುಂಬ ಅಂದರೆ ತುಂಬಾ ಸರ್ಚ್ ಮಾಡಿದೆ ಆ್ಯಂಡ್ ಪ್ರೈಸ್ ವೈಸ್ ಆಗಿರ್ಬೋದು, ಅಲ್ಲಿ ಇರುವಂಥ ಎಂಪ್ಲಾಯೀಸ್ ನಮಗೆ ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು ಆ್ಯಂಡ್ ಸರ್ವಿಸಸ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲ್ ಆಗಿ. ಇದು ಯಾವುದೇ ರೀತಿಯಾದ ಪ್ರಮೋಷ್ನಲ್ ವಿಡಿಯೋ ಅಲ್ಲ. ಸೊ ನನಗೆ ಫೈನಲಿ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಕೊಟ್ಟಿರೋಂಥ ಸರ್ವಿಸಸ್ ಆಗಿರ್ಬೋದು, ಟ್ರೀಟ್ ಆಗಿರ್ಬೋದು, ನಾವು ಹೆಂಗೆ ಇಷ್ಟಪಟ್ಟಿದ್ನೋ ಅದೇ ರೀತಿ ಫೈನಲಿ ನನಗೆ ಹೇರ್ ಕಟ್ ಬಂತು. ನೀವು ಕೂಡ ನೋಡ್ಬೋದು, ಫೈನಲಿ ಲುಕ್ ನೋಡ್ತೀರಾ. ಸೊ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಫೈನಲಿ ನಾನು ಈ ಲುಕ್ಕಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದ್ರು ಟ್ರೈ ಮಾಡಬೇಕು, ಲುಕ್ ಚೇಂಜ್ ಮಾಡಬೇಕು ಅನ್ನೋದಿದ್ರೆ ಒಂದು ಸತಿ ವಿಸಿಟ್ ಮಾಡಿ ನೋಡಿ, ಬೆಸ್ಟ್ ಇದೆ. ಸೊ ನಾನು ಆಲ್ರೆಡಿನೇ ಮನೆಯಲ್ಲೇ ಒಂದು ಸತಿ ಹೇರ್ ವಾಶ್ ಮಾಡಿದ್ದೆ, ಯಾಕಂದ್ರೆ ಹೇರ್ ಕಟ್ ಹೋಗ್ತಾ ಇರ್ತೀವಲ್ಲ ಅಂತ ಹೇಳಿ. ಬಟ್ ಅಂದರೂ ಕೂಡ ಅವರು ಪ್ರೊಸೀಜರ್ನ ಏನೂ ಮಿಸ್ ಮಾಡಲಿಲ್ಲ. ಇನ್ನೊಂದು ಸತಿ ನನಗೆ ಮತ್ತೆ ಹೇರ್ ವಾಶ್ ಮಾಡಿ 2 ಸತಿ ಶಾಂಪು ಹಾಕಿ ಲಾರಿಯಲ್ ಗೋಲ್ಡ್ ಹೇರ್ ಶಾಂಪು ಹಾಕ್ಕೊಂಡು ಮತ್ತೆ ವಾಶ್ ಮಾಡಿ ವೆಟ್ಟಿರುವಾಗಲೇ ಕಟ್ ಮಾಡಿ ನೀಟಾಗಿ ಕಟಿಂಗ್ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ವೆಟ್ಟಿರುವಾಗಲೇ ಹೇರ್ ಕಟ್ ಮಾಡ್ತಾರೆ. ನಾನು ಕೂಡ ಅದೇ ಪ್ರೊಸೀಜರ್ನ ಫಾಲೋ ಅಪ್ ಮಾಡ್ತೀನಿ. ಅವ್ರು ಕೂಡ ಅಷ್ಟೇ ನೀಟಾಗಿ ಒಂದೊಂದು ಸ್ಟೆಪ್ ಕೂಡ ನೀವು ನೋಡ್ತಾ ಹೋಗಿ ಅಷ್ಟು ಕ್ಲಿಯರಾಗಿ ಕ್ಲೀನಾಗಿ ನೀಟಾಗಿ ಫಾಲೋ ಅಪ್ ಮಾಡಿದ್ರು. ತುಂಬಾ ಲೈಕ್ ಆಯಿತು. ಆ್ಯಸ್ ಅ ಪ್ರೊಫೆಷ್ನಲಿ ಬ್ಯೂಟಿಷಿಯನ್ ಆಗಿದ್ಕೊಂಡು ನನಗೆ ತುಂಬ ಲೈಕ್ ಆಯಿತು. ನಾನು ಲಾಸ್ಟ್ ಒಂದು 2 ಇಯರ್ ಬ್ಯಾಕ್ ಏನು ಮಾಡಿದ್ದೆ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಒಂದು ಸತಿ ಹೇರ್ ಕಟ್ ಮಾಡಿಸಿದ್ದೆ. ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿರಲಿಲ್ಲ. ಲೇಯರ್ ಕಟ್ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು. ಅಯ್ಯೋತು ಏನಿದು ಲೇಯರ್ಸೇ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಬಟ್ ನನಗೆ ಫೈನಲಿ ಹೆಂಗೆ ಬರುತ್ತೇನೋ ಅಂತ ಒಂದು ಮನಸ್ಸಿಂದ ಒಂಥರ ತಡವಡಿಕೆಯಿಂದ ಮಾಡಿಸಿ ನನಗೆ ಲಾಸ್ಟ್ ಫೈನಲ್ ಲುಕ್ ಬಂದಾಗ ತುಂಬ ಅಂದರೆ ತುಂಬಾ ಖುಷಿ ಆದ್ವಿ. ನಾನಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿ ಎಲ್ಲರೂ ಲೈಕ್ ಮಾಡಿದ್ರು ಹೇರ್ ಕಟ್ಟಿಂಗ್ನ. ಸೊ ನಿಮಗೂ ಹೇರ್ ಸ್ಟೈಲ್ ಲೈಕ್ ಆಗ್ತದೆ ಅನ್ಕೋತೀನಿ, ನೋಡಿ ಒಂದು ಸರಿ. ಸೊ ನಾನು ಹೇರ್ ಕಟ್ ಆಗೋವರೆಗೂ ಸೊ ಅಲ್ಲಿರುವಂಥ ಸ್ಟಾಫ್ಗಳು ನನ್ನ ಮಗಳನ್ನ ಆಟ ಆಡಿಸೋದಾಗಿರ್ಬೋದು, ಪ್ರತಿಯೊಂದು ಚಿಕ್ಕ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನ ಆ ಒಂದು ಸಲೂನಲ್ಲಿ ನಾನು ನೋಡಿದೆ. ಬಿಡು, ಅವ್ರವ್ರ ಕೆಲಸದಲ್ಲೇ ಅವ್ರು ಬ್ಯುಸಿಯಾಗಿರ್ತಾರೆ ಅಂದರೂ ಕೂಡ ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳನ್ನ ಕರ್ಕೊಂಡು ನಾನು ಹೇರ್ ಕಟ್ ಫುಲ್ಲು ಫಿನಿಷ್ ಆಗೋ ತನಕನೂ ಒಬ್ಬರು ಬಿಟ್ಟರೆ ಒಬ್ಬರು ಕರ್ಕೊಳ್ತಾ ಅವ್ರನ್ನ ಆಟ ಆಡಿಸ್ತಾ ತುಂಬಾ ಖುಷಿ ಆಯಿತು. ಅಲ್ಲಿ ಸ್ಟಾಫ್ಗಳ ಬಿಹೇವಿಯರ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ಇಂಥ ಸ್ಟಾಫ್ಗಳಿದ್ರೆ ಮಕ್ಕಳಿರೋವಂಥ ಪೇರೆಂಟ್ಸು ಕೂಡ ಹೋಗಿ ವಿಸಿಟ್ ಮಾಡಿ ಮಾಡಿಸ್ಕೋಬೋದಲ್ವಾ. ಸೊ ಇದೊಂದು ಒಪಿನಿಯನ್ ನನಗೆ ಅನಿಸಿದ್ದು ಅಲ್ಲಿ. ಹಾಗಾಗಿ ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ.
ಇನ್ನೊಂದೇನಪ್ಪ ಅಂತಂತಂದರೆ ಲಾಂಗ್ ಹೇರ್ಸು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಇಷ್ಟ ಆಗುತ್ತೆ. ನಾನಂತೂ ತುಂಬಾ ಲೈಕ್ ಮಾಡ್ತೀನಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಹೇರ್ಸ್ ಲಾಂಗ್ ಆಗಿದ್ದರೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ನನಗೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮೇಂಟೈನ್ ಮಾಡ್ತಿದ್ದೆ, ಬಟ್ ಇವಾಗ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದೇ ಒಂದು ರೀಸನಿಂದ ನಾನು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ಚೇಂಜಸ್ ಇರಬೇಕು ಲೈಫಲ್ಲಿ, ಸೊ ಅಂತ ಹೇಳಿ ಚೇಂಜಸ್ ಮಾಡ್ತಾ ಇದ್ದೀವಿ. ನೀವೇನಾದ್ರು ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ಬೆಸ್ಟ್ ಸಲೂನ್ ಏನಾದ್ರು ಸರ್ಚ್ ಮಾಡ್ತಾಯಿದ್ರೆ ದಿಸ್ ಈಸ್ ಅ ಬೆಸ್ಟ್ ಸಲೂನ್ ಅಂತ ಹೇಳ್ಬೋದು, ಮೆರಿಮಿಟ್ ಸಲೂನ್. ಯಾಕಂದರೆ ಅದೇ ಹೇಳಿದ್ನಲ್ಲ ನಿಮಗೆ, ಇಲ್ಲಿರುವಂಥ ಸ್ಟಾಫ್ಗಳ ರೆಸ್ಪಾನ್ಸಸ್ ಆಗಿರ್ಬೋದು, ಕ್ಲೀನ್ನೆಸ್ ಅಷ್ಟೇ ಹೈಜೀನಾಗಿ ಮೇಂಟೈನ್ ಮಾಡ್ತಾರೆ. ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸ್ಕೊಟ್ಟೆ ಯಾವ ರೀತಿ ಕ್ಲೀನಾಗಿರುತ್ತೆ. ಪ್ರತಿಯೊಬ್ಬೊಬ್ಬರು ಒಂದೊಂದು ಕಸ್ಟಮರ್ಗೂ ಕೂಡ ಅವರು ಅಷ್ಟೇ ನೀಟಾಗಿ ಹೈಜೀನಿಂದ ಮಾಡಿಕೊಡ್ತಾರೆ, ಏನು ತೊಂದರೆ ಇಲ್ಲ. ನೀವು ಒಂದು ಸತ ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಹೇಳಿದ್ರೆ JP ನಗರ್, ಬನಶಂಕರಿ ಅಂತ ನಿಮಗೆಲ್ಲ ಗೊತ್ತೇ ಇರತ್ತಲ್ಲ. ಬನಶಂಕರಿ ಹತ್ರ ಯಾರಾದರೂ ಇದ್ದರೆ ಸೊ ನಿಯರ್ JP ನಗರ್ 7 ಸ್ಪೇಸ್ ನಿಯರ್ ಆಗುತ್ತೆ ಬನಶಂಕರಿಯಿಂದ. ಇದು ಒಂದು ಸತಿ ವಿಸಿಟ್ ಮಾಡಿ ನೋಡಿ, ನೀವು ಕೂಡ ಸರ್ವಿಸ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರು ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಲ್ಲಿ ಸರ್ವಿಸಸ್ ಆ್ಯಂಡ್ ಅಂತ ಹೇಳಿ. ನನಗೆ ಲೈಕ್ ಆಯಿತು, ಪರ್ಸ್ನಲಿ ನನಗೆ ಲೈಕ್ ಆಗಿರೋದ್ರಿಂದ ಸೊ ನಾನು ಹೇಳ್ತಾ ಇದ್ದೀನಿ. ನಿಮಗೆ ನೀವೇನಾದ್ರು ಅಲ್ಲಿ ಹೋಗಿ ಅಲ್ಲಿ ಸರ್ವಿಸಸ್ನ ತೊಗೊಂಡಿದ್ರೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನ ಶೇರ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಸೊ ನೀವೇನಾದ್ರು ಹೇರ್ ಕಟ್ ಮಾಡಿಸ್ತೀನಿ, ಕೂದಲು ಹೇರ್ಸ್ ಲಾಂಗ್ ಬೆಳೀತಾ ಇಲ್ಲ, ನನಗೆ ಹೇರ್ಸೇ ಬೆಳೆಯಲ್ಲ ಅಂತಿರ್ತೀರಲ್ವ. ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ಪರ್ಸ್ನಲ್ಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ, ಸೊ ನೀವು ಎವ್ರಿ ಮಂತ್ ಜಾಸ್ತಿ ಕಟ್ ಮಾಡ್ಸೋಕ್ಕಾಗ್ದಿತ್ತಿದ್ರೂ 1 ಇಂಚ್, ಓಕೆನಾ, ಜಸ್ಟ್ 1 ಇಂಚ್ ನೀವು ಕಟ್ ಮಾಡಿಸ್ಕೊಳ್ಳೋದ್ರಿಂದ ಸ್ಪ್ಲಿಟ್ ಹೇರ್ಸ್ ಆಗೋಲ್ಲ. ಸ್ಪ್ಲಿಟ್ ಹೇರ್ಸ್ ಆದರೆ ಏನಾಗುತ್ತೆ, ಹೇರ್ ಬೆಳೆಯಲ್ಲ, ಓಕೆನಾ. ಹಾಗಾಗಿ ನೀವು ಏನು ಮಾಡಿ, ಎವ್ರಿ ಮಂತ್ ಆಗಲಿಲ್ಲ ಅಂದರೂ ಕೂಡ ಸೊ 3 ಮಂತ್ ಒನ್ಸು 2 ಮಂತ್ ಒನ್ಸು ಒಂದು ಸತಿ ನೀವು 1 ಇಂಚ್ ಹೇರ್ ಕಟ್ನ ಮಾಡಿಸೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಾನು ಆ ಥರ ಫಾಲೋ ಅಪ್ ಮಾಡ್ತೀನಿ. ಹಾಗಾಗಿ ನಾನು ನಿಮ್ಮ ಹತ್ರ ಕೂಡ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಹೇರ್ ಫಾಲ್ ಆಗ್ತಾಯಿದೆ ಅಂತ ಹೇಳ್ತಾರಲ್ವ. ಆಫ್ಟರ್ ಡೆಲಿವರಿ ಆದ ತಕ್ಷಣ ತುಂಬ ಹೇರ್ ಫಾಲ್ ಆಗುತ್ತೆ. ಸೊ ನನಗೆ ಕೂಡ ಸ್ಟಾರ್ಟಿಂಗಲ್ಲಿ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ನಾನು ಆವಾಗ ತುಂಬ ಹೇರ್ನ ಮೇಂಟೈನ್ ಮಾಡಿದ್ದೀನಿ. ಮಗಳ ಜೊತೆಗೆ ಫ್ಯಾಮಿಲಿ ಎಲ್ಲ ಒಂದು ಸೈಡಿಗೆ ಇಟ್ಬಿಟ್ಟು ನಮ್ಮದು ಅಂತ ಹೇಳಿ ಆ ಕೆಲಸನ ಮುಗಿಸ್ಕೊಂಡು ನಮ್ಮ ಪರ್ಸ್ನಲ್ ಕೇರ್ ಕೂಡ ನಾವು ಮಾಡ್ಕೋಬೇಕಲ್ವ. ಆವಾಗ ಏನು ಮಾಡಿ, ಸೊ ಸ್ಟಾರ್ಟಿಂಗೇ 3 ಮಂತ್ ಒಳಗಡೆ ಜಾಸ್ತಿ ಆಯಿಲ್ ಎಲ್ಲ ಹಾಕ್ತಾರೋ ಇಲ್ಲೋ ಒಂದೊಂದು ಸೈಡ್ ಗೊತ್ತಿಲ್ಲ. ನಾನೇನು ಮಾಡಿದೆ, ಆಫ್ಟರ್ 3 ಮಂತ್ ಆದ ತಕ್ಷಣ ಸೊ ವೀಕ್ಲಿ 1 to 2 ತಲೆಗೆ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಸೊ ಅಮ್ಮ ಅತ್ತೆ ಯಾರಿರ್ತಾರೆ ಮನೇಲಿ ಯಾರ್ದಾರು ಹೆಲ್ಪ್ ತೊಗೊಂಡು ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳಿ. ಸೊ ನೀವು ಅವ್ರಿಗೆ ಮಾಡಿ, ಅವ್ರು ನಿಮ್ಗೆ ಮಾಡ್ತಾರೆ. ಸೊ ಇದರಿಂದ ಅವ್ರಿಗೂ ಹೇರ್ ಫಾಲ್ ಆಗೋಲ್ಲ, ನಿಮಗೂ ಕೂಡ ಹೇರ್ ಫಾಲ್ ಆಗೋಲ್ಲ. ನನಗೆ ಹೇರ್ ಫಾಲ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನೇನು ಮಾಡ್ತಿದ್ದೆ, ವೀಕ್ಲಿ 2 ಹೇರ್ಸ್ಗೆ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು 1 ಡೇ ಈವ್ನಿಂಗ್ ಅಥವಾ ಮಧ್ಯಾಹ್ನ ಟೈಮಲ್ಲಿ ಆಯಿಲ್ ಹಾಕ್ಕೊಂಡ್ರೆ 1 ಡೇ ಇರಬೇಕು ಆಯಿಲ್. ಅಂದರೆ ಸ್ವಲ್ಪ ಹೇರ್ಗೆ ಕೂಡ ಹಿಡ್ಕೊಳ್ಳುತ್ತೆ. ಹೋಗೋ ಹೇರ್ಸ್ ಇದ್ದರೆ ನೀವು ಆಯಿಲ್ ಮಸಾಜ್ ಮಾಡುವಾಗಲೇ ಹೇರ್ಸು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಬಂದುಬಿಡುತ್ತೆ. ಅದರ ಆಯಸ್ ಮುಗ್ದೋಗಿದ್ರೆ ಏನಾಗುತ್ತೆ, ನೀವು ಆಯಿಲ್ ಮಸಾಜ್ ಮಾಡುವಾಗ ಕೈಯಲ್ಲೇ ಬರುತ್ತೆ. ಸೊ ಆ ಥರ ಆಗುತ್ತೆ, ಓಕೆನಾ. ಸೊ ವೀಕ್ಲಿ 2 ಹೇರನ್ನ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ರಿಲ್ಯಾಕ್ಸೇಷನ್ ಆಗುತ್ತೆ. ಹೇರ್ ಆಯಿಲ್ ಮಸಾಜ್ ಮಾಡೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಂದು ಸ್ವಲ್ಪ ಏನೋ ನೆಮ್ಮದಿ ಫುಲ್ಫಿಲ್ಮೆಂಟ್ ಆಗುತ್ತೆ. ನಿಮ್ಮ ಇರೋವಂಥ ಸ್ಟ್ರೆಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದಿಷ್ಟನ್ನ ನೀವು ಕೂಡ ಮೇಂಟೈನ್ ಮಾಡಿ. ಇದರಿಂದ ನಿಮಗೇನಾದ್ರೂ ಯೂಸಸ್, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ರಿಂದ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ, ಹೇರ್ ಬಗ್ಗೆ ಟಿಪ್ಸ್ ಬೇಕಂದರೆ ಆ್ಯಂಡ್ ಹೇರ್ ಗ್ರೋತ್ ಬಗ್ಗೆ ಏನೇನೆಲ್ಲ ನಾನು ಟ್ರೈ ಮಾಡ್ತೀನಿ, ಸೊ ನನ್ನ ಹೇರ್ಸ್ನ ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ನಿಮಗೇನಾದ್ರು ತಿಳ್ಕೊಳ್ಬೇಕಂತ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ದಯವಿಟ್ಟು ಮೆಸೇಜ್ ಮಾಡಿ, ನಾನು ಶೇರ್ ಮಾಡ್ಕೊತೀನಿ. ಪ್ರತಿಯೊಂದು ಕೂಡ ನನಗೆ ಗೊತ್ತಿರೋಷ್ಟು ನಾನು ಹೇಳ್ಬೋದು. ಯಾಕಂದರೆ ನಾನು ಟ್ರೈ ಮಾಡಿರೋದನ್ನ ಮಾತ್ರ ನಾನು ಇನ್ನೊಬ್ರಿಗೆ ಗೈಡ್ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಏನೇನೆಲ್ಲ ಎಕ್ಸ್ಪೀರಿಮೆಂಟ್ ಮಾಡಿದ್ದೀನಿ, ಸೊ ಯಾವ್ಯಾವುದರಿಂದ ಏನೇನು ಲಾಸ್ ಆಗಿದೆ, ಏನು ಮಾಡಿದ್ರೆ ನಿಮಗೆ ಫೈನಲಿ ರಿಸಲ್ಟ್ ಸಿಗುತ್ತೆ, ಪರ್ಸ್ನಲಾಗಿ ನಾನು ಟ್ರೈ ಮಾಡಿರೋದನ್ನು ನಿಮ್ಗೆ ಕೂಡ ನಾನು ಹೇಳ್ತೀನಿ. ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ನಿಮ್ಗೆ ಅಡ್ಜಸ್ಟ್ ಆದರೆ ಕಂಟಿನ್ಯೂ ಮಾಡಿ, ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಸೊ ನೀವು ಸ್ಕಿಪ್ ಮಾಡ್ಬೋದು. ಎಲ್ಲರಿಗೂ ಎಲ್ಲದು ಸೆಟ್ ಆಗಲ್ಲ ಅಂತಾರಲ್ಲ ಆ ಥರ. ಸೊ ನೋಡಿ, ಫೈನಲಿ
ರೆಡಿ. ಹೇರ್ ಕಟ್ಟಿಂಗ್ ಆಯಿತು, ಡ್ರೈ ಆಯಿತು, ಫೈನಲಿ ಹೇರ್ ಸೆಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ನೀವು ಆವಾಗಲೇ ನೋಡಿದ್ರಲ್ವ ಹೇರ್ ಸೆಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಕಾಣಿಸ್ತಾ ಇತ್ತು. ಸೊ ಇದು ಹೇರ್ ಸೆಟ್ ಮಾಡಿದಾಗ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನನ್ನ ಫೈನಲಿ ಲುಕ್ ನೋಡಿ ಹೇಗೆ ಬಂತು ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ. ಕಮೆಂಟ್ ಮಾಡಿ. ಆ್ಯಂಡ್ ನೀವೇನೋ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನಾನು ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ತುಂಬಾ ನನಗೆ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇಷ್ಟೊಂದೆಲ್ಲ ಪ್ರೀತಿಯಿಂದ ವಾಚ್ ಮಾಡಿದ್ದಕ್ಕೆ ಟೈಮ್ ಕೊಟ್ಟು ತುಂಬಾ ಥ್ಯಾಂಕ್ಸ್.